ನಿನ್ನೆ 15 ಡಿಸೆಂಬರ್ 2025 8 ಗಂಟೆ 1 ನಿಮಿಷಕ್ಕೆ 45 ಮೂವಿ ಎಂಬ ಫೀಚರ್ ಟ್ರೇಲರ್ನ ಬಿಡುಗಡೆ ಮಾಡಿದ್ದಾರೆ. ಆ ಮೂವಿಯಲ್ಲಿ ಶಿವರಾಜ್ ಕುಮಾರ್, ಉಪೇಂದ್ರ ಮತ್ತು ರಾಜ್ಬಿ ಶೆಟ್ಟಿಯವರು ನಡುವಲ್ಲಿರೋ ಅದ್ಭುತವಾದಂಥ ಆಕ್ಟ್ ಮಾಡಿದ್ದಾರೆ. ಅದರಲ್ಲಂತೂ ಮಾಸ್ ಡೈಲಾಗು, ಅಲ್ಲಿ ಗೌರಿ ನೋಡ್ತಿದೆಯಲ್ಲ, ಆ ಗೌರಿ ಮಧ್ಯ ನೀನು ಹುಟ್ಟಿದ ದಿನಾಂಕ ಡ್ಯಾಶ್ ಸಾವಿನ ದಿನಾಂಕ ಬರೆದಿರುತ್ತೆ. ಆ ನಡುವಲ್ಲಿ ಕಾಂತಾರೋ ಸಣ್ಣ ಡ್ಯಾಸೆ ಮನುಷ್ಯನ ಇಡೀ ಜೀವನ. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಈ ಮೂವಿಯಲ್ಲಂತೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಗೂಸ್ ಬಂಪ್ಸ್ ಅಲ್ಟಿಮೇಟ್ ಆಗಿದೆ. ಇದು 25 ಡಿಸೆಂಬರ್ ಕ್ರಿಸ್ಮಸ್ ದಿನವೇ ಬಿಡುಗಡೆ ಆಗ್ತಾ ಇದೆ. ತಮ್ಮ ಸಮೀಪ ಇರೋ ಥಿಯೇಟ್ರ್ನಲ್ಲಿ ನೋಡ್ಕೊಂಡ್ಬಿಡಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದೇ 25 ಡಿಸೆಂಬರ್ ಕ್ರಿಸ್ಮಸ್ ದಿವಸನೇ ಮಾರ್ಕ್ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಫಿಲ್ಮ್ ಕೂಡ ಬಿಡುಗಡೆ ಆಗುತ್ತಾ ಇದೆ. ಅದರಿಂದ ಎರಡೂ ಫಿಲ್ಮ್ಗಳಿಗೆ ನನಗನ್ನಿಸುತ್ತೆ ಯಾವುದೇ ಕಾರಣ ಇಫೆಕ್ಟ್ ಆಗೋದಿಲ್ಲ ಅಂತ ನನಗನ್ನಿಸುತ್ತೆ. ನಿಮಗೇನಾದರೂ ಅನಿಸುತ್ತೆ ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಆದರೆ ಎರಡೂ ಟ್ರೇಲರ್ಗಳನ್ನು ನೋಡಿದ್ದೀನಿ. ಆದರೆ ಎರಡೂ ಟ್ರೇಲರಲ್ಲಿ ಮಾಸ್ ಎರಡೂ ಮೂವಿಯಲ್ಲಿ ತುಂಬಾ ಖತರ್ನಾಕ್ ಮಾಡಿದ್ದಾರೆ. ಎರಡೂ ಮೂವಿ ಒಂದೇ ದಿನಕ್ಕೆ ರಿಲೀಸ್ ಆಗ್ತಾ ಇರೋದ್ರಿಂದ ಏನಾದರೂ ಇಫೆಕ್ಟ್ ಆಗ್ತಾ ಇರುತ್ತೆ ಅಂತ ನಮಗೆಲ್ಲರಿಗೂ ಅನಿಸ್ತಾ ಇದೆ. ಬಟ್ ನಾನು ಹೇಳ್ತಾ ಇದ್ದೀನಿ, ಎರಡೂ ಮೂವಿ ಟಾಪ್ ಲೆವೆಲಲ್ಲಿವೆ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬ ಅದ್ಭುತವಾಗಿದೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ, ಮೂವಿನ ಹೇಗೂ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ಹೇಳಿಕೊಟ್ಟವರು ನಮ್ಮ ಕನ್ನಡಿಗರು. ಮೂವಿ ಯಾವ ಥರ ಪಲ್ಟಿ ಆಗುತ್ತೆ, ಯಾವ ಥರ ಕ್ಲೈಮ್ಯಾಕ್ಸ್ ಕೊಡುತ್ತೆ ಮತ್ತು ಯಾವ ಥರ ಕಾಮಿಡಿ ಏನಾಗುತ್ತೆ, ಯಾವಾಗ ಸ್ಕ್ರಿಪ್ಟು ಚೇಂಜ್ ಆಗುತ್ತೆ, ಯಾವಾಗ ಥ್ರಿಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ, ಇವೆಲ್ಲವನ್ನು ನೋಡೋದಕ್ಕೆ 25 ಡಿಸೆಂಬರ್ ಕ್ರಿಸ್ಮಸ್ ದಿನ ನೀವೆಲ್ಲರೂ ಕಾಯ್ದು ಕುಳಿತುಕೊಳ್ಬೇಕು. ಅವತ್ತಿನ ದಿನ ಎಲ್ಲರೂ ನೀವು ಥಿಯೇಟ್ರಿಗೆ ಹೋಗಿ ಮೂವಿನ ನೋಡಬೇಕು ಅನ್ನೋದೇ ನನ್ನ ಆಸೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ, ಶಿವರಾಜ್ ಕುಮಾರ್ ಅವರ ಕ್ಯಾರೆಕ್ಟರು ಒಂದು ಲೇಡಿ ಪಾತ್ರಲ್ಲಿ. ಅವ್ರಿಗೆ 60 ವಯಸ್ಸು ಆದರೂ ಕೂಡ ಇನ್ನೂ ಕೂಡ ಅವರು ಲೇಡಿ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ನೋಡಿದರೆ ವಿಚಿತ್ರ ಅನಿಸುತ್ತೆ. ಯಾಕಂದರೆ 18 ಇಲ್ಲಾದರೆ 20 ಪ್ರಾಯದ ಒಂದು ಯಂಗ್ ಹೀರೋಯಿನ್ ಥರ ಕಾಣ್ತಾ ಇದ್ದಾರೆ. ಆ ಮೂವಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅವರು. ಡಾಕ್ಟರ್ ಶಿವರಾಜ್ ಕುಮಾರ್ ಅವರು 25ಕ್ಕೆ ಹೋಗಿ, ನಾನು ಹೋಗ್ತೀನಿ, ನೀವು ಹೋಗಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.